ನಿಶಾಂತ್ ಸ್ಪೆಷಲ್ ಕಬಾಬು. It was so wonderful to hear the beautiful melody of all young people. Yellow, blue, green, yellow, green. Almost all the points were covered, and we got fundraising again that was ಜೇಸನ್ ನಿನ್ನ ತಟ್ಟೆ ತರ್ಸ ಫೆಸ್ಟ್ ತುಂಬಿಕೊಡಿ. ಇವತ್ತಿನ ವಿಲಾಗ್ ಬಂದು ಮನೇಲಿ ನಾವು ಮಟನ್ ಬಿರಿಯಾನಿ ಮಾಡ್ತಾ ಇದ್ದೀವಿ. ಸೊ ಏನು ಒಕೇಶನ್ ಅಂತ ಬಂದರೆ ಚರ್ಚಲ್ಲಿ ನಮ್ಮದು ಯೂತ್ಸ್ ಅಂತ ಒಂದು ಸಪ್ರೇಟ್ ಗ್ರೂಪ್ ಇರುತ್ತೆ. ಸೊ ಆ ಎಲ್ಲ ಯೂತ್ಸ್ ಗ್ರೂಪ್ಗೂ ಸೇರಿ ಒಂದು ಪಾಟ್ಲಕ್ ಅಂತ ಇವತ್ತು ಈವ್ನಿಂಗ್ 5 o'clock ಒಬ್ಬರು ಮನೇಲಿ ಅಂತ ಆರ್ಗನೈಸ್ ಮಾಡಿದ್ದಾರೆ. ಸೊ ನಾವು ಇವತ್ತು ಸಂಡೇ ಚರ್ಚ್ಗೆ ಹೋಗಿ ಬಂದು ಒಂದು ಸ್ವಲ್ಪ ಎಲ್ಲ ಕ್ಲೀನ್ ಮಾಡಿಕೊಂಡು ಶುಂಠಿ ಬೆಳ್ಳುಳ್ಳಿ ಎಲ್ಲ ಮಾಡಿಕೊಂಡು ಈಗ ಅಡುಗೆ ಶುರು ಮಾಡೋಣ ಅಂದ್ಕೊಂಡಿದ್ದೀವಿ. ಟೈಮ್ ಬಂದು 2 o'clock, ಮ್ಯಾಕ್ಸಿಮಮ್ 4-4:30 ಒಳಗೆ ನಾವು ಮುಗಿಸ್ಬೇಕು. ಸೊ ನನ್ನ ಕಡೆಯಿಂದ ನಾನು ಮಟನ್ ಬಿರಿಯಾನಿ ಮಾಡ್ತಾ ಇದ್ದೀನಿ. ಆ್ಯಂಡ್ ನೀವು ಕಸ್ಟರ್ಡ್ ಕ್ಯಾರಮಲ್ ಪುಡಿಂಗ್ ಕಸ್ಟರ್ಡ್ ಮಾಡ್ತಾ ಇದ್ದಾರೆ ಅವರು. ಸೊ ಹೇಗೆ ಮಾಡ್ತೀವಿ, ಹೆಂಗೆ ಮಾಡ್ತೀವಿ, ಪ್ರೊಸೀಜರ್ ಎಲ್ಲ ಹೇಳ್ತೀವಿ. ಸೊ ಸ್ಟೇ ಟ್ಯೂನ್ಡ್. ಸೊ ಟು ಸ್ಟಾರ್ಟ್ ವಿತ್ ಈಗ ಶುಂಠಿ ಬೆಳ್ಳುಳ್ಳಿ ಕ್ಲೀನ್ ಮಾಡಿ ಇಟ್ಕೊಂಡಿದ್ದೀವಿ. ಸೊ ಈಕ್ವಲ್ ಆಗಿ ಶುಂಠಿ ಬೆಳ್ಳುಳ್ಳಿ ಆಲ್ಮೋಸ್ಟ್ ಈಕ್ವಲ್ ರೇಷಿಯೋ ತೊಗೊಂಡಿದ್ದೀನಿ. ಆ್ಯಂಡ್ ನಾನು ಫಾಲೋ ಮಾಡೋದು ನಮ್ಮಮ್ಮ ಹೇಳ್ಕೊಟ್ಟಿರೋ ರೆಸಿಪಿ. ಸೊ ಅದರಲ್ಲಿ ನಾವು ಫಸ್ಟು ಮಟನ್ನ ಬೇಯಿಸ್ಕೊತೀವಿ, ಒಂದು 2 ವಿಷಲ್ ಕೂಗಿಸ್ಕೊತೀವಿ, ಸೊ ದಟ್ ಮಸಾಲೆ ಹಿಡೀಲಿ ಮಟನ್ಗೆ ಅಂತ. ಸೊ ಅದಕ್ಕೆ ಫಸ್ಟು ಪ್ರಿಪೇರ್ ಮಾಡ್ಕೊಳ್ಳೋಣ. ಸರಿ ಪೇಸ್ಟ್ ಮಾಡ್ಕೊಳ್ಳೋಣ. ಸೊ ಇಷ್ಟೂ ಏನು ಬಿರಿಯಾನಿಗೆ ಅಂತಲ್ಲ, ಯೂಶಲಿ ಸ್ಯಾಟರ್ಡೆ ಸಂಡೇ ಫ್ರೀ ಇರುವಾಗ ಒಟ್ಟಿಗೆ 1 ವೀಕಿಗೆ ಆಗೋಷ್ಟನ್ನ ಮಾಡ್ಕೋತೀವಿ. ಈಗ ಫಸ್ಟು ಮಟನ್ ಬೇಯಿಸ್ಕೊಳ್ಳೋದಕ್ಕೆ ಕುಕ್ಕರ್ ಇಟ್ಕೊಳ್ಳೋಣ. ಸೊ ದಿಸ್ ಇಸ್ ಲೈಕ್ ಪ್ರಿಪ್ರೇಷನ್ ಪ್ರೋಸೆಸ್ ಥರ. ಕುಕ್ಕರ್ಗೆ ಎಣ್ಣೆ ಹಾಕಿ ಒಂಚೂರು ಈರುಳ್ಳಿ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಮಟನ್ನು ಮತ್ತು ಎಲ್ಲ ಮಸಾಲ ಪೌಡರ್, ಚಿಲ್ಲಿ ಪೌಡರ್, ಕೊರಿಯಾಂಡರು, ಗರಂ ಮಸಾಲ ಎಲ್ಲ ಹಾಕ್ಕೊಂಡು 1-2 ವಿಷಲ್ ಕೂಗಿಸ್ಕೋಬೇಕು. ಅದು ನಿಮ್ಮ ಮಟನ್ ಯಾವ ರೀತಿ ಇರುತ್ತೆ ಅನ್ನೋದ್ರಲ್ಲಿ, ಎಳೆ ಮಾಂಸ ಆದರೆ 1 ವಿಷಲ್ ಸಾಕು. ನಾವಿಲ್ಲಿ 1.5 kg ಮಟನ್ ತೊಗೊಂಡಿರೋದು. ಆಲ್ಮೋಸ್ಟ್ 1 kg ರೈಸ್ಗೆ 1.5 kg ಮಟನ್ ತೊಗೊಂಡಿದ್ದೀವಿ. ಮೂಲ್ಯ ಅದು ಮಟನ್ ಬಿರಿಯಾನಿ ಸಿಲೆಬಸ್ ನೋಡ್ತೀರಾ, ಅವ್ರ ಅಮ್ಮ ಬರ್ಕೊಟ್ಟಿರೋದು. 1 kg ಮಟನ್ಗೆ ಅಷ್ಟೇ ಅಳತೆಗೆ ಮಾಡೋದವಳು, ಅದಕ್ಕಿಂತ ಜಾಸ್ತಿನೂ ಬರೋಲ್ಲ, ಕಮ್ಮಿನೂ ಬರೋಲ್ಲ. ಈಗ ಆಲ್ಮೋಸ್ಟ್ ಮಟನ್ ಒಂಚೂರು ನೀರು ಬಿಟ್ಟಿದೆ ಅಂದಮೇಲೆ ಒಂದು ಸ್ವಲ್ಪ ಅರಿಶಿನ, ಒಂದು ಸ್ವಲ್ಪ ಧನಿಯಾ ಪೌಡರ್, ಇದು ಗರಂ ಮಸಾಲ, ಇದು ಕಾಶ್ಮೀರಿ ಚಿಲ್ಲಿ ಮತ್ತು ಉಪ್ಪು. ಸೊ ಯಾವ್ಯಾವ್ದು ಎಷ್ಟೆಷ್ಟು ಅಳತೆ ನನಗಂತೂ ನಿಜ ಗೊತ್ತಿಲ್ಲ. ನಾನು ಕಂಪ್ಲೀಟಾಗಿ ಅವಾಗ ಟೇಸ್ಟ್ ನೋಡಿಕೊಂಡು ಎಷ್ಟೆಷ್ಟು ಬೇಕೋ ಅಷ್ಟೆಷ್ಟು ಹಾಕ್ಕೊಳ್ಳೋದು. ಸೊ ಈ ಥರ ಚೆನ್ನಾಗಿ ಮಿಕ್ಸ್ ಮಾಡಿದ್ಮೇಲೆ ಒಂದು ಸ್ವಲ್ಪ ನೀರು, ಆಲ್ಮೋಸ್ಟ್ ಮಟನ್ ಮುಳುಗೋ ಅಷ್ಟು ನೀರನ್ನ ಹಾಕ್ಕೊಂಡು 1-2 ವಿಷಲ್ ಕೂಗಿಸ್ಕೊಳ್ಳೋಣ. ವಿಷಲ್ ಕೂಗ್ಸಿದ್ಮೇಲೆ ಏನಿದು ನೀರು ಮಿಕ್ಕುತ್ತೋ ಇದನ್ನೇ ಬಿರಿಯಾನಿಗೆ ಅಳತೆ ನೀರಾಗೂ ತಗೊಳ್ಳೋದು. ಸೊ ವಿಷಲ್ ಕೂಗೋ ಗ್ಯಾಪಲ್ಲಿ ನಾವು ಈಗ ಪುಡ್ಡಿಂಗ್ನ ರೆಡಿ ಮಾಡ್ಕೊಳ್ಳೋಣ. ನೆತ್ತಿನಲ್ಲಿ ಬಿರಿಯಾನಿಗೆ ಈರುಳ್ಳಿ ಎಲ್ಲ ಕಟ್ ಮಾಡ್ಕೋತಾ ಇದ್ದಾರೆ. ನಂದಿ 500 ml 1/2 ಲೀಟ್ರದ್ದು ಹಾಲಿನ ಪ್ಯಾಕೆಟ್ ತೊಗೊಂಡಿರೋದು, ಇಷ್ಟನ್ನು ಯೂಸ್ ಮಾಡಬೇಕು.
ಈಗ ಪುಡ್ಡಿಂಗ್ನ ಮಿಕ್ಸ್ ಮಾಡ್ಕೋಬೇಕು ನಾವು ಇವಾಗ. ಆ್ಯಂಡ್ ಇದು ನಿಮ್ಮ ಪುಡ್ಡಿಂಗ್ ಮಿಕ್ಸ್. ಈಗ ಮೊದಲನೇ ವಿಷಲ್ ಕೂಗ್ತು. ಈಗ ಇದನ್ನು ಮಿಕ್ಸ್ ಮಾಡ್ಕೊಳ್ಳೋಣ. ಚೆಂದ ಮಿಕ್ಸ್ ಮಾಡ್ಕೊಂಡ ಮೇಲೆ ಫ್ಲೇಮ್ನ ಒಂಚೂರು ಜಾಸ್ತಿ ಮಾಡ್ಕೊಳ್ಳಿ. ಎರಡನೇ ವಿಷಲು ಆಯಿತು. ಈಗ ಮಟನ್ ಆಫ್ ಮಾಡ್ಕೊಬಿಡೋಣ. ಆಫ್ ಮಾಡ್ತೀರಾ? ಈಗ ನೀವು ನೋಡ್ಬೋದು ಹಾಲು ಗಟ್ಟಿಯಾಗಿದೆ. ಆಲ್ಮೋಸ್ಟ್ ಒಂದು 2 ಮಿನಿಟ್ಸ್ ಬಾಯ್ಲ್ ಮಾಡಿದ್ದು. ತಣ್ಣಗಾಗೋಷ್ಟೊಳಗಡೆ ಕ್ಯಾರಮೆಲ್ನ ನಮ್ಮದು ಬೌಲ್ ಹಾಕೋದು. ಬೌಲ್ಗೆ ಶಿಫ್ಟ್ ಮಾಡ್ಕೊಳ್ಳೋಣ. ಆಲ್ರೆಡಿ ಕ್ಯಾರಮೆಲ್ ಹಾಕಿದ್ದೀನಿ ಅಲ್ಲಿ. ಈಗ ಶಿಫ್ಟ್ ಮಾಡ್ಕೊಂಡಿದ್ದೀವಿ. ಇದನ್ನ ಸ್ವಲ್ಪ ಹೊತ್ತು ರೂಮ್ ಟೆಂಪ್ರೇಚರಲ್ಲಿ ಎತ್ತಿಡಬೇಕು. ಸೊ ಸಪ್ರೇಟ್ ಎತ್ತಿಟ್ಬಿಡೋಣ. ಡೈರೆಕ್ಟ್ ಫ್ರಿಡ್ಜಲ್ಲಿ ಇಡಬಾರ್ದು. ಇದು ನಮ್ಮ ಟ್ರೆಡಿಷನಲ್ ಬಿರಿಯಾನಿ ಪಾತ್ರೆ. ಒಂದಷ್ಟು ಎಣ್ಣೆ ಕಾದಿದೆ. ಈಗ ಇದನ್ನೆಲ್ಲ ಹಾಕೊಳ್ಳೋಣ. ಈಗ 8 ಆನಿಯನ್ಸ್ ತೊಗೊಂಡಿದ್ದೀವಿ. ಮೆಣಸಿನ್ಕಾಯಿ ತೊಗೊಂಡಿದ್ದೀವಿ. ಅದನ್ನು ಹಾಕೊಳ್ಳೋಣ. 4 ಲೋಟ ರೈಸ್ ಅಂದರೆ 4 ಸ್ಪೂನ್ಸ್ ಆಫ್ ಜಿಂಜರ್, 4 ಸ್ಪೂನ್ಸ್ ಆಫ್ ಗಾರ್ಲಿಕ್ಕು. ನಾನು ಅದ್ರ ಮೇಲೆ ಒಂದೊಂದು ಸ್ಪೂನ್ ಎಕ್ಸ್ಟ್ರಾ ಹಾಕೋತೀನಿ, ಸ್ವಲ್ಪ ಮಸಾಲ ಇರಲಿ ಬಿರಿಯಾನಿ ಅಂತ. ಈಗ ಬಟಾಣಿ ಹಾಕೋತೀನಿ. ಅರ್ಧ ಹಿಡಿಯಷ್ಟು ಮೆಂತ್ಯ ಸೊಪ್ಪು ಹಾಗೇನೆ ಕಟ್ ಮಾಡಿಲ್ಲ. 1 ಹಿಡಿಯಷ್ಟು ಪುದೀನ, ಕೊತ್ತಂಬರಿ. ಸೊ ಎಲ್ಲ 8 ಈರುಳ್ಳಿ 8, ಟೊಮ್ಯಾಟೊ 8, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಇಂಡಿವಿಜುವಲ್ 8. ಏನಕ್ಕಂದರೆ 4 ಲೋಟ ಅಕ್ಕಿ ಹಾಕ್ತಾ ಇರೋದ್ರಿಂದ 1 ಲೋಟಕ್ಕೆ 2 ಅನ್ನೋ ಅಳತೆ. ಒಂದೆರಡು ಸ್ಪೂನ್ ಉಪ್ಪು ಹಾಕೋತೀನಿ. ಈಗ ಇದು ಧನಿಯಾ ಪೌಡರು, ಖಾರದ ಪುಡಿ ಸ್ವಲ್ಪ ಕಮ್ಮಿನೇ ಹಾಕೋತೀನಿ ಬಿಕಾಸ್ ಮೆಣಸಿನ್ಕಾಯಿ ತುಂಬ ಹಾಕಿದ್ದೀವಿ. ಆಮೇಲೆ ಗರಂ ಮಸಾಲೆ ತುಂಬ ಮಿಕ್ಸ್ ಮಾಡ್ಕೊಳ್ಳೋಣ. ಈ ಗ್ಯಾಪಲ್ಲಿ ನಾವು ಆವಾಗಲೇ ವಿಷಲ್ ಕೂಗಿಸಿ ಇಟ್ಕೊಂಡಿದ್ವಲ್ಲ, ಅದು ಈಗ ವಿಷಲ್ ಆರಿರುತ್ತೆ. ಅದು ನೋಡ್ಬೋದು ಆಲ್ಮೋಸ್ಟ್ 50% ಮಾಂಸ ಬೆಂದಿದೆ ಈಗ. ಸೊ ಮಸಾಲೆ ಸಹ ಹಿಡ್ದಿರುತ್ತೆ. ಮಟನ್ನ ಮಾತ್ರ ನಾವು ಈ ಕಡೆ ಮಸಾಲೆಗೆ ಶಿಫ್ಟ್ ಮಾಡ್ಕೊಳ್ಳೋಣ. ಒಂದು 10 ಮಿನಿಟ್ಸು ಬೇಯಕ್ಕೆ ಬಿಡೋಣ. ಅರ್ಧ ಹಾಕೊಳ್ಳೋಣ, ಅಂದರೆ ಒಂದು ಆಲ್ಮೋಸ್ಟ್ ಒಂದು 1/4 ಲೀಟ್ರ್ ಮೊಸರು. ಗ್ಯಾಸ್ ಖಾಲಿ. A few moments later. ಗ್ಯಾಪಲ್ಲಿ ಸಿಲಿಂಡ್ರು ಖಾಲಿಯಾಗಿ ಚೇಂಜ್ ಮಾಡ್ಕೊಂಡು ಬಂದ್ವಿ. ಮತ್ತೆ ಸ್ಟವ್ ಹಚ್ತೀನಿ. ನಾನು ಆಗಲೇ ಹೇಳಿದ ಹಾಗೆ ಚಿಕ್ಕ ನಿಂಬೆಹಣ್ಣು ಆದರೆ ಒಂದು 4 ನಿಂಬೆಹಣ್ಣು ತೊಗೊಳ್ಳಿ. ಇದನ್ನು ಒಂದು ಅರ್ಧ ಲೋಟ ನೀರು ಅಂತ ಕನ್ಸಿಡರ್ ಮಾಡ್ಬೋದು. ಸೊ ಈಗ 4 ಲೋಟ ಅಕ್ಕಿಗೆ ನಾವು 8 ಲೋಟ ಹಾಕಬೇಕು. ಸೊ ಈ ಅರ್ಧನ ಎಕ್ಸ್ಕ್ಲೂಡ್ ಮಾಡಿನೇ ನಾನು 8 ಲೋಟ ನೀರು ಹಾಕ್ತೀನಿ. ಅದರಲ್ಲಿ ಈ ಆವಾಗಲೇ ಕೂಗಿಸ್ಕೊಂಡಿದ್ದು ನೀರನ್ನ ಸಹ ಅಳತೆ ತಗೋತೀವಿ. ಇದು ಮಳೆ ಶುರು ಆಯ್ತಲ್ಲ ಬ್ರೋ ನೀಟಿ. ಬನ್ನಿ ಮಾಡೋಣ ಒಳಗೆ, ಚಳಿ ಇದೆ. ನಡಿಪ್ಪ ಒಳಗೆ, ನಡಿ 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 ನಡಿ.
ಈಗ 10 ಮಿನಿಟ್ಸ್ ಆಗಿದೆ. ಈಗ ಹಾಫ್ ಆನ್ ಅವರಿಂದ ಅಕ್ಕಿನ ನೆನೆ ಹಾಕಿದೆ. ಸೊ ತೊಳೆದು ನೆನೆ ಹಾಕಿ ಈಗ ಅಕ್ಕಿ ಬಸ್ತು ಹಾಕ್ಬಿಡ. ನೀರೆಲ್ಲ ಆಲ್ಮೋಸ್ಟ್ ಹಿಂಗಿದೆ. ಸೊ ಈ ಕಂಡೀಷನಲ್ಲಿ ಇರುವಾಗಲೇ ನಾನು ಕೆಳಗಡೆ ಒಂದು ತವ ಇಟ್ಬಿಡ್ತೀನಿ, ಸೊ ದಟ್ ಕೆಳಗಡೆ ಸೀಬಾರ್ದು ಅಂತ. minutes later. ಇದು ಆಲ್ಮೋಸ್ಟ್ ನಾವು ಒಂದು 3/4 ಗಂಟೆ ಹೊರಗಿಟ್ಟಿದ್ವಿ. ಸ್ವಲ್ಪ ರೂಮ್ ಟೆಂಪ್ರೇಚರ್ಗೆ ಬಂದಿದೆ. ಈಗ ರೆಫ್ರಿಜರೇಟ್ ಮಾಡೋಣ. ನಿಜ ಸರಿ ಬಂದಿದ್ಯಾ? ಆಫ್ ಮಾಡ್ಬಿಡ್ಲ ಹಾಗಾದ್ರೆ? ಅನ್ನ ಬೆಂದಿದೆ ತಾನೆ? ಓಕೆ, ಕಿಚನ್ ಡ್ಯೂಟಿ ಮುಗೀತು. 1 hour later. ಈಗ ಪ್ಯಾಕ್ ಮಾಡ್ಕೊಂಡೆಲ್ಲ ಹೊರಟ್ವಿ. ನಿಶಾಂತ್ ಸ್ಪೆಷಲ್ ಕಬಾಬು. Together again. It was so wonderful to hear the beautiful melody of all young people. So 1 2 1 2 1 2 ಅಂತ ಮಾಡೋಣ. ಬೇಗ ready? We'll start. Okay, this is just a fun game. I will tell one color, but you have to keep your hand nim kai wrong color mein idbeku. If I say blue, you should not keep your hand on blue. Danny and Jose are competing. ನಾನು ಇವಾಗ ಬ್ಲೂ ಅಂದ್ರೆ ಇಲ್ಲಿ ಯಾರು ತಪ್ಪು ಮಾಡ್ತಾರೆ ಔಟ್. ಸೊ whichever team ಕಟ್ ರೆಡ್ ಬ್ಲೂ ಗ್ರೀನ್ ಯೆಲ್ಲೋ ವೈಟ್ ಯೆಲ್ಲೋ ಬ್ಲೂ ಗ್ರೀನ್ ಯೆಲ್ಲೋ ಓಕೆ ರೆಡಿ 1 2 3 ಬ್ಲೂ ರೆಡ್ green oh he won the winner. Okay, one last
ಇವರಿಬ್ಬರಲ್ಲಿ ಯಾರು ಫಸ್ಟ್ ಹೇಳ್ತಾರೆ ದೇ ವಿಲ್ ಸ್ಟೇ, ಯಾರು ಹೇಳಿಲ್ಲ ವಿಲ್ ಗೋ. ಓಕೆ, ಬೈಬಲ್ ನಲ್ಲಿ ಇರುವಂತ ಕ್ಯಾರೆಕ್ಟರ್ಸ್ ಇವಾಗ ಎ ಅಂದ್ರೆ ಅಬ್ರಹಾಂ, ಓನ್ಲಿ ಕ್ಯಾರೆಕ್ಟರ್ಸ್. ಓಕೆ, ಜೆ ಜೀಸಸ್. ಇಬ್ರಲ್ಲಿ ಯಾರು ಫಸ್ಟ್ ಹೇಳ್ತಾರೆ ಅವರು, ಆಯ್ತಾ? ಲೆಸನ್ ಔಟ್ ಅಲ್ವಾ? ಓಕೆ, ಜೆ ಔಟ್ ಔಟ್ ಔಟ್. ಕರೆಕ್ಟ್, ಔಟ್ ಔಟ್. ಓಕೆ, ಡಿ ಡೇವಿಡ್. ನಮ್ಮ ರೂಮಲ್ಲಿ ಒಬ್ಬರಿದ್ದಾರೆ, ಓಕೆ, ಬೋತ್ ಆಫ್ ಯು. ಓಕೆ, ಪಿ. ಇಬ್ರು ಹೇಳಿ. ಡಿವೈಡಿಂಗ್ ಯು ಆಲ್ ಇಂಟು 5 ಗ್ರೂಪ್ಸ್. ಓಕೆ, ನಿಮಗೆ ಒಂದು ಗ್ರೂಪಿಗೆ ಒಂದು ಚಾರ್ಟ್ ಕೊಡ್ತಾರೆ. ನಿಮಗೆ ಜಸ್ಟ್ 10 ಮಿನಿಟ್ಸ್ ಇರುತ್ತೆ ಆ ಗ್ರೂಪಲ್ಲಿ ಡಿಸ್ಕಸ್ ಮಾಡಿಬಿಟ್ಟು ಏನು ಬರೀಬೇಕಂದ್ರೆ ಏನೇನು ಆಕ್ಟಿವಿಟೀಸ್ ನಾವು ಮಾಡ್ತಾ ಇದ್ವಿ ಅದನ್ನು ಕಂಟಿನ್ಯೂ ಮಾಡಬೇಕು. ಶಿಪ್ ಮತ್ತು ಗೇಮ್ಸ್ ಎಲ್ಲ ಮುಗ್ದಾದ್ಮೇಲೆ ನಾವು ಪಾಟ್ಲಕ್ಕೆ ಅಂತ ಫುಡ್ ತಂದಿದ್ದ ಐಟಮ್ಸ್ನೆಲ್ಲ ಅರೇಂಜ್ ಮಾಡ್ಕೊಂಡ್ವಿ. ಆದ ತಕ್ಷಣ ಎಲ್ಲರೂ ಸ್ಟಾರ್ಟ್ ಮಾಡ್ಕೊಂಡ್ವಿ. ಫುಡ್ ಅಂತೂ ಸಖತ್ತಾಯಿತು. ಇಂಥ ಐಟಮ್ ಇಲ್ಲ ಅನ್ನಂಗಿಲ್ಲ, ಎಲ್ಲ ಐಟಮ್ಸ್ ನಮ್ಮ ಯೂತ್ಸ್ ಎಲ್ಲ ಪ್ರಿಪೇರ್ ಮಾಡ್ಕೊಂಡು ತಂದಿದ್ರು. ಒಂದಕ್ಕಿಂತ ಒಂದು ಐಟಮ್ ಸಖತ್ತಾಯಿತು. ಎಲ್ಲ ಪ್ಲೇಟ್ ಎತ್ಕೊಂಡು ಊಟ ಸರ್ವ್ ಮಾಡ್ಕೊಂಡು ಸ್ಟಾರ್ಟ್ ಮಾಡಿದ್ವಿ ತಿನ್ನಕ್ಕೆ. ಎಲ್ಲ ಐಟಮ್ಸ್ ಅಂತೂ ಸಖತ್ತಾಯಿತು. ನಾನಂತೂ ಒಂದು ಐಟಮ್ ಕೂಡ ಬಿಡಲಿಲ್ಲ, ಎಲ್ಲ ಐಟಮ್ಸ್ ಕೂಡ ಟ್ರೈ ಮಾಡಿದೆ. ಫುಡ್ ವಾಸ್ ಅಮೇಝಿಂಗ್. ಸೂಪರ್, ಎಂಜಾಯ್ ಎಂಜಾಯ್. ಯಾರು ಫಸ್ಟ್ ಬೋನಿ ಯಾರು ಶುರು ಮಾಡಿದ್ದು ಇಲ್ಲಿ? ಏನು ಕಾಲಿನೇ ಇಲ್ವಲ್ಲ, ಮತ್ತೆ ಒಂಚೂರು ಗ್ಯಾಪ್ ಇಲ್ಲದೆ ತುಂಬಿಸ್ಕೊಂಡೆಲ್ಲ. ನಾನು ಇನ್ನ ರೈಸ್ ಹಾಕ್ಸ್ಕೊಂಡಿಲ್ಲ. ಜೇಸನ್ ನಿನ್ನ ತಟ್ಟೆ ತರ್ಸ ಎಷ್ಟು ತುಂಬಿಕೊಂಡಿದ್ದೆ. ಸೊ ಓವರ್ ಆಲ್ ಎಲ್ಲರೂ ತುಂಬ ಎಂಜಾಯ್ ಮಾಡಿದ್ರು. ಸೊ ಎಲ್ಲಾರ್ದು ಡಿನ್ನರ್ ಆಗ್ತಿದ್ದಂಗೆ ಪ್ರತಿಯೊಬ್ರು ಯೂತ್ಸ್ ಎಲ್ಲ ಕ್ಲೀನಿಂಗ್ಗೆ ಹೆಲ್ಪ್ ಮಾಡಿದ್ರು, ಪ್ಯಾಕಿಂಗ್ ಕೂಡ ಶುರು ಮಾಡಿದ್ರು. 10 o'clock ಆಗ್ತಿದ್ದಂಗೆ ಜೋರಾಗಿ ಮಳೆ ಕೂಡ ಶುರು ಆಯ್ತು. ದೂರ ಇರೋರೆಲ್ಲ ಸ್ವಲ್ಪ ಬೇಗನೆ ಹೊರಟ್ರು. ಅದಾದ್ಮೇಲೆ ನಾವು ಸ್ವಲ್ಪ ಮಳೇಲಿ ಸಿಗಾಕೊಂಡು ಅಲ್ಲೇ ಆಟ ಆಡ್ಕೊಂಡು ಮಾತಾಡ್ಕೊಂಡು ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿದ್ವಿ. ಮನೆಗೆ ಹೋಗೋಷ್ಟರಲ್ಲಿ ಅರೌಂಡ್ 12:30 ಆಗಿತ್ತು. ಸೊ ಐ ಹೋಪ್ ಯು ಗೈಸ್ ಎಂಜಾಯ್ ದಿಸ್ ವ್ಲಾಗ್. ಇದು ನಮ್ಮ ಯೂತ್ ಫೆಲೋಶಿಪ್ ರಿಯೂನಿಯನ್ ವಿಲಾಗ್ ಆಗಿತ್ತು. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ಡೂ ಲೈಕ್, ಶೇರ್, ಕಮೆಂಟ್ ಅಂಡ್ ಸಬ್ಸ್ಕ್ರೈಬ್ ಅವರ್ ಚಾನಲ್. ಥ್ಯಾಂಕ್ ಯು.